He was mesmerized with those images. Why we celebrate P.K. Murthy is because he's a Kannadiga, born in Mysore, brought up in Mysore, studied in Bengaluru. ನಮ್ಮ ಎಸ್ ಜೆ ಪಿ ಸ್ಟೂಡೆಂಟ್, ಎಸ್ ಜೆ ಪಾಲಿಟೆಕ್ನಿಕ್ ಅಂತ ಕರಿತಿದ್ರು ಅದನ್ನ, ಇವಾಗ ಗೌರ್ಮೆಂಟ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಅದರ ಸ್ಟೂಡೆಂಟ್ಸ್ ಒಂದಷ್ಟು ಜನ ಬಂದಿದ್ದಾರೆ ಇಲ್ಲಿ. ವೆಲ್ಕಮ್ ಟು ಆಲ್ ಆಫ್ ದೆಮ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಒಂದು ದೊಡ್ಡ ಲೆಗಸಿ ಇದೆ. ಹಾಗಾಗಿ ಒಂದು ಇಡೀ ಭಾರತ ದೇಶದ ಸಿನಿಮಾ ಕಲ್ಚರ್ನ ಕಟ್ಕೊಟ್ಟಂತಹ ಜಾದೂಗಾರ, ಗಾರುಡಿಗ ನಮ್ಮ ವಿ ಕೆ ಮೂರ್ತಿ ಅನ್ನೋ ಕಾರಣಕ್ಕೆ ಅವ್ರನ್ನ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಫಾರ್ ಮೇಕಿಂಗ್ ದಿಸ್ ಪಾಸಿಬಲ್, ಥ್ಯಾಂಕ್ ಯು ಮಿಸ್ಟರ್ ವಿದ್ಯಾಶಂಕರ್ ಫಾರ್ ಇನಿಷಿಯೇಟಿಂಗ್ ದಿಸ್. ಪ್ಲೀಸ್ ಲೆಟ್ ದ ಪೀಪಲ್ ಸಿ. Mr. Vidyashankar is the artistic director. All of you would have seen him, but he is the person. Less films in this all. Thank you, sir, for. Thank you for initiating this. ಇನ್ನೊಂದು ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಅಂದರೆ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಇಂಟರ್ನ್ಯಾಷನಲ್ ಅಕ್ರೆಡಿಷನ್ FIAPF ಅಂತ ಏನು ನೋಡ್ತೀರಾ ನೀವು ಲೋಗೋನಲ್ಲಿ, ಆ ಅಕ್ರೆಡಿಷನ್ ಕೊಡೋದಕ್ಕೆ ಮುಖ್ಯವಾದ ಕಾರಣ ಈ ಅಕಾಡೆಮಿಕ್ ಎಕ್ಸಸೈಸಸ್. ಬರೀ ಸಿನಿಮಾ ತೋರಿಸಿ ಮನೆಗೆ ಹೋಗಿ ಅಂತ ಹೇಳೋದು ಫೆಸ್ಟಿವಲ್ ಅಲ್ಲ. ಹೌ ಎವಾಲ್ಯೂಷನ್ ಆಫ್ ಸಿನಿಮಾ ಇಸ್ ಹ್ಯಾಪ್ನಿಂಗ್ ಥ್ರೂ ಅಕಾಡೆಮಿಕ್ ಇಂಟರ್ಡಿಸಿಪ್ಲಿನ್ಸ್, ಅದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಫೆಸ್ಟಿವಲ್ ಇರೋದು. ಅದನ್ನು ಇನಿಷಿಯೇಟ್ ಮಾಡಿದ್ದು ಭಾಳ ದೊಡ್ಡ ಲೆವೆಲ್ಲಿ ನಮ್ಮ ವಿದ್ಯಾಶಂಕರ್ ಅವರು. ಆ್ಯಂಡ್ ಲೇಸ್ ಹ್ಯಾಸ್ ಬೀನ್ ಎ ಪಾರ್ಟ್ ಆಫ್ ಇಟ್ ರೈಟ್ ಫ್ರಮ್ ದ ಇನ್ಸೆಪ್ಷನ್. ಅದರಿಂದಾಗಿ ಐ ಟೇಕ್ ಪ್ರೈಡ್ ಇನ್ ಸೇಯಿಂಗ್ ದಟ್ ವಿ ಹ್ಯಾವ್ ಟುಗೆದರ್ ಕೈಂಡ್ ಆಫ್ ಕಾನ್ಸ್ಟಿಟ್ಯೂಟೆಡ್ ದಿಸ್. ಇವತ್ತು ವಿ ಆರ್ ಇನ್ ದ 9th edition ಆಫ್ ದಿಸ್ ಲೆಕ್ಚರ್ ಸೀರೀಸ್. ಸೊ ವೆಲ್ಕಮ್ ಟು ಯು ಆಲ್ ಆನ್ ದಿಸ್. ಇವತ್ತಿನ ಸಬ್ಜೆಕ್ಟ್ ನಾವು ಚೂಸ್ ಮಾಡ್ಕೊಂಡಿದ್ದು ವಿಜುವಲ್ ಸ್ಟೈಲಿಂಗ್ ಆಸ್ ಸಬ್ ಟೆಕ್ಸ್ಟ್ ಅಂತ. ಇನಿಷಿಯಲ್ ಥಾಟ್ ಇದ್ದಿದ್ದು ಇನ್ ದ ರ್ಯಾಪಿಡ್ಲಿ ಚೇಂಜಿಂಗ್ ಟೆಕ್ನಾಲಜಿ ಸೀನ್. ಅಂದರೆ ನೀವೆಲ್ಲರೂ ಫೆಮಿಲಿಯರ್ ಆಗಿರ್ತೀರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ವರ್ಚುವಲ್ ಪ್ರೊಡಕ್ಷನ್ನು, ಇದನ್ನೆಲ್ಲ ಎಲ್ಲರೂ ಮಾತಾಡ್ತಾ ಇದ್ದೀವಿ, ಎಲ್ಲವೂ ಚೇಂಜ್ ಆಗ್ತಾ ಇದೆ. ಸೊ ಇನ್ ದಿಸ್ ಸೀನ್ ಇಟ್ ಈಸ್ ಸ್ಟಿಲ್ ನಾಟ್ ಎ ಸೆಟಲ್ಡ್ ಲ್ಯಾಂಡ್ಸ್ಕೇಪ್. ಆ ಥರದಲ್ಲಿ ಲಾಟ್ ಆಫ್ ಟರ್ಬ್ಯುಲೆನ್ಸ್ ಇಸ್ ದೆ. ಹೇಗೆ ಶೇಪ್ ಆಗುತ್ತೆ, ಮುಂದಿನ ಟೆಕ್ನಾಲಜಿ ಹೇಗೆ ಆರ್ಟ್ ಫಾರ್ಮ್ನ ಇವಾಲ್ವ್ ಮಾಡುತ್ತೆ, ಅದು ಕೂಡ ನಾವಿನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ ನಾಟ್ ಕಮ್ ಟು ಟರ್ಮ್ಸ್ ವಿತ್ ಇಟ್. ಅದರಿಂದಾಗಿ ಈ ಪಾಯಿಂಟಲ್ಲಿ ನಾವು ಅದನ್ನ ಟ್ಯಾಕಲ್ ಮಾಡೋದು ಬೇಡ ಅಂಥೇಳಿ, ಈವನ್ ಇಫ್ ಟೆಕ್ನಾಲಜಿ ಮೇಕ್ಸ್ ದೋಸ್ ರ್ಯಾಪಿಡ್ ಸ್ಟ್ರೈಡ್ಸ್, ವಾಟ್ ಡಸ್ ನಾಟ್ ಚೇಂಜ್ ಅನ್ನೋದನ್ನು ಯೋಚನೆ ಮಾಡಿ ದಿಸ್ ಎ ವಿಜುವಲ್ ಸ್ಟೈಲಿಂಗ್ ಆ್ಯಸ್ ಸಬ್ ಟೆಕ್ಸ್ಟ್. ವಿಜುವಲ್ ಸ್ಟೈಲಿಂಗ್ ಅಂದರೆ ಒಂದು ಭಾಷೆ, ವಿಜುವಲ್ನ ಒಂದು ಭಾಷೆ ಅಂತ ಕನ್ಸಿಡರ್ ಮಾಡಿದ್ರೆ ಅದಕ್ಕೊಂದು ಶೈಲಿ ಅಂತ ಕೊಟ್ಟರೆ, ಆ ಭಾಷಾ ಶೈಲಿಯೇ ಹೇಗೆ ಅದರ ಕಂಟೆಂಟ್ನೂ ಡಿಟರ್ಮಿನ್ ಮಾಡ್ತಾ ಹೋಗುತ್ತೆ ಅಂತೀವಿ. ಅದರ ಅಂತರ್ಧ್ವನಿಯನ್ನು ಹೇಗೆ ಹೊರಡಿಸುತ್ತೆ ಆ ಶೈಲಿ, ಅದು ಭಾಳ ಮುಖ್ಯವಾಗಿ ನಮಗೆ ಕಂಡಿದ್ದು ಆ ಇದರಲ್ಲಿ ನಿಟ್ಟಿನಲ್ಲಿ 2001ನೇ ಇಸ್ವಿನಲ್ಲಿ ತಯಾರಾದ ಕನ್ನಡದ ಸಿನಿಮಾ ದ್ವೀಪ. ಡೈರೆಕ್ಟರ್ ಗಿರೀಶ್ ಕಾಸರವಳ್ಳಿ ಅವರು ಇಲ್ಲೇ ಇದ್ದಾರೆ. ಅವರು ದೊಡ್ಡ ಮನ್ಸು ಮಾಡಿ ಒಪ್ಕೊಂಡ್ರು ಬರ್ತೀನಿ ಅಂತ ಹೇಳಿ, ಅದ್ರ ಬಗ್ಗೆ ಮಾತಾಡೋಣ, ಚರ್ಚೆ ಮಾಡೋಣ ಅಂಥೇಳಿ. ಅವ್ರದ್ದೇ ಒಂದು ಪುಸ್ತಕ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ, ಬಿಂಬನ ಅಂಥೇಳಿ. ಅದರಲ್ಲಿ ಸವಿಸ್ತರವಾಗಿ ಬರ್ತಿದ್ದೀನಿ ನಾನು ಅಂತ ಹೇಳಿದ್ರು. ಆದರೂ ಕೂಡ ಡೈರೆಕ್ಟಾಗಿ 1-to-1 ಇಂಟ್ರಾಕ್ಷನ್ ಇರಲಿ ಸರ್, ದಯವಿಟ್ಟು ಬನ್ನಿ ಅಂತ ಕೇಳ್ಕೊಂಡಿದ್ದಕ್ಕೆ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್, ಥ್ಯಾಂಕ್ ಯು ಸೋ ಮಚ್. ಅವ್ರ ಜೊತೆಗೆ ಅವರ ಇಮೇಜ್ ಕಟ್ಕೊಡೋದಕ್ಕೆ ಪ್ರಯತ್ನ ಪಟ್ಟ ಮಿಸ್ಟರ್ HM ರಾಮಚಂದ್ರ, ಸಿನಿಮಾಟೋಗ್ರಾಫರ್. ಅವ್ರ ಬಗ್ಗೆ ಹೇಳ್ತೀನಿ ಮತ್ತೆ. ಅವರು ಮತ್ತು ಶಶಿಧರ್ ಹಳಬ, ವೆಲ್ ನೋನ್ ಆರ್ಟ್ ಡೈರೆಕ್ಟರ್, ನಮ್ಮ ಕನ್ನಡದ ಹೆಮ್ಮೆ. ಇಷ್ಟು ಜನ ಇದ್ದಾರೆ ಪ್ಯಾನಲಲ್ಲಿ. ಇದನ್ನು ಮಾಡ್ರೇಟ್ ಮಾಡೋದಕ್ಕೆ nobody less than Mr. P. Sheshadri, ನಮ್ಮ co-director of the festival. ಅವ್ರನ್ನೇ ಕೇಳ್ಕೊಂಡೆ ಮಾಡ್ರೇಟ್ ಮಾಡಿ ಸರ್ ನೀವು ಅಂತೇಳಿ. ಆಲ್ ಆಫ್ ದೆಮ್ ಆರ್ ಹಿಯರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಸೊ ಪ್ಲೀಸ್ ಕಮ್ ಆನ್ ಟು ಅ ಡಯಾಸ್ ಸರ್. ಬೈ. I would now like to ask our Film Festival's Artistic Director, Mr. Vidyashankar, to present our panelists with a memento. ಇನ್ನೊಬ್ರು ಪ್ಯಾನಲಿಸ್ಟ್ ಇದ್ದಾರೆ, ಅದ್ವೈತ, ಪ್ಲೀಸ್ ಕಮ್. ಇನ್ನೂ ಒಂದು ಸೆಷನ್ ಬರ್ತಾರೆ, ಪ್ರೊಡಕ್ಷನ್ ಡಿಸೈನ್ ಬಗ್ಗೆ, ಅವರ ಆರ್ಟ್ ಡಿಸೈನ್ ಬಗ್ಗೆ ಮಾತಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ನಿಮ್ಗೇನು ಟೆಕ್ನಿಕಲ್ ಸೈಡ್ ಮಾಡ್ರೇಟ್ ಮಾಡ್ತಾ ಇರೋದು ಮಿಸ್ಟರ್ ಅದ್ವೈತ, ದ ಯಂಗ್ ಸಿನಿಮಾಟೋಗ್ರಾಫರ್. ಯು ಆರ್ ಸೀಯಿಂಗ್ ಹಿಸ್ ವರ್ಕ್.
ಸಪ್ತಸಾಗರದ ಆಚೆ ಎಲ್ಲೋ ಪಾರ್ಟ್ ಎ ಪಾರ್ಟ್ ಬಿ ಎರಡೂ ಇದೆ ಫೆಸ್ಟಿವಲಲ್ಲಿ. ಅದರ ಸಿನಿಮಾಟೋಗ್ರಾಫರ್ ಅದ್ವೈತ ಅವರು ವಿಲ್ ಬಿ ಟೇಕಿಂಗ್ ದ ಟೆಕ್ನಿಕಲ್ ಮಾಡರೇಷನ್. ಭಾಸ್ಕರ್ ಜಿ ಸರ್. ಇಲ್ಲ ಥ್ಯಾಂಕ್ ಯು. Again, to the panelists from Lace Films, please just hand over the flowers. Bye. Good. Please be seated. Thank you so much. ಈಗ ಈ ಗೆಸ್ಟ್ಗಳ ವಿಶೇಷತೆಯನ್ನು ಹೇಳುವಂಥ ಸಮಯ ಇದು ಆ್ಯಕ್ಚುಲಿ. ಐ ಗಾಟ್ ಎ ವೆರಿ ಪರ್ಸನಲ್ rapport with each one of them. I would like to share that before we get started off on this. ಫಸ್ಟು ಗಿರೀಶ್ ಕಾಸರವಳ್ಳಿ ಅವರು ಆಫ್ಕೋರ್ಸ್ ನಮಗೆ ಒಂಥರ ವೇದವ್ಯಾಸರ ಲೆವೆಲಲ್ಲಿರೋರು ಅವರು ಆ್ಯಕ್ಚುಲಿ. ಸೊ ಹಿ ಸ್ಟಾರ್ಟೆಡ್ ಮೈ ಫಿಲ್ಮ್ ಜರ್ನಿ. ಹಿ ಟುಕ್ ಮೀ ಟು ದ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಹಿ ಮೇಡ್ ಮೀ ಸ್ಟಡಿ ದೇರ್ ಆ್ಯಂಡ್ ದೆನ್ ಹಿ ಗೇವ್ ಮಿ ಮೈ ಫಸ್ಟ್ ಬ್ರೇಕ್ ಇನ್ ಫಿಲ್ಮ್ ಇಂಡಸ್ಟ್ರಿ. ಐ ಫೋಟೋಗ್ರಾಫ್ ಇಸ್ ಫಿಲ್ಮ್ ಬಣ್ಣದ ವೇಷ ಆ್ಯಂಡ್ ದೆನ್ ಲೇಟರ್ ಹಿಸ್ ಕುರ್ಮಾವತಾರ ಆಲ್ಸೋ. ಆ ಥರದ ಒಂದು ಭಾಳ ದೊಡ್ಡ ಗುರುಸ್ಥಾನದಲ್ಲಿರುವಂಥ ಗಿರೀಶ್ ಕಾಸರವಳ್ಳಿಯವರು. ಮತ್ತು ರಾಮಚಂದ್ರ ಅವರು ಪ್ರೋಟೇಜಿ ಅವರು ಹಿ ಕೇಮ್ ಔಟ್ ಆಫ್ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇನ್ 96. ಅವ್ರಿಗೆ ಒಂದು ಮಾಸ್ಟರ್ಸ್ ಇನ್ ಫೋಟೋಗ್ರಫಿ ಕೂಡ ಇದೆ ಫ್ರಮ್ ಮೈಸೂರು ಯೂನಿವರ್ಸಿಟಿ. ಅದಾದಮೇಲೆ ಪೂನಾದಲ್ಲಿ ಸ್ಟಡಿ ಮಾಡಿ ಹಿ ಕೇಮ್ ಔಟ್ ಇನ್ 96 and in 97 he made a film called Thai Sahiba and he bagged the state award for the very first film that he photographed. And then in 2001 he repeated it with a state award and a national award for Vipa, which you are going to watch now, a few bits of that. ಈ ಥರದ ಒಂದು ಅದ್ಭುತವಾದ ಒಂದು ಪ್ರತಿಭೆ ಅವರಿಬ್ಬರಲ್ಲಿ. ತಾಯಿ ಸಾಹೇಬ ಕೂಡ ಗಿರೀಶ್ ಸರೇ ಡೈರೆಕ್ಟ್ ಮಾಡಿದ್ದು, ರಾಮಚಂದ್ರ ಅವರೇ ಫೋಟೋಗ್ರಾಫ್ ಮಾಡಿದ್ದು. ಹಾಗೆ ಇದು ಎರಡನೇ ಫಿಲ್ಮು ಜೋಡಿಯಾಗಿ ಮಾಡಿದ್ದು ಅವರಿಬ್ಬರು. ಹಾಗಾಗಿ ಅದರ ಮ್ಯಾಜಿಕ್ ಏನೋ ನಾನು ನೋಡ್ತಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಮತ್ತಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಶಶಿಧರ್ ಅಡಪ ಇಸ್ ವೆಲ್ ನೋನ್ ಅನ್ನೋದು ಭಾಳ ಚಿಕ್ಕ ವರ್ಡ್ ಅದು ಆ್ಯಕ್ಚುಲಿ. ಯಾಕೆಂದರೆ ನಮ್ಮ ಕರ್ನಾಟಕದ ಟ್ಯಾಬ್ಲೂಗೆ ನ್ಯಾಷನಲ್ ಲೆವೆಲಲ್ಲಿ ಎಷ್ಟು ಅವಾರ್ಡ್ ಬಂದಿದೆ ಅನ್ನೋದು ಲೆಕ್ಕ ಹಾಕೋಕ್ಕೆ ಆಗಲ್ಲ. ಅದೆಲ್ಲದರ ರೂವಾರಿ ಶಶಿಧರ್ ಅಡಪಾನೆ. ಮತ್ತು ಮಣಿರತ್ನಂ ಅವರ ಚಾಯ್ಸಸ್ ಆರ್ಟ್ ಡೈರೆಕ್ಟರ್. ಕಡಲು ಅಂತ ಒಂದು ಸಿನಿಮಾ ನೀವು ನೋಡಿದರೆ, ಕಡಲ್ ಅಂತ, ಅದರ ಆರ್ಟ್ ಡೈರೆಕ್ಟರು ಶಶಿ ಅಡಪ. ಹಿ ಹಸ್ ಗಾಟ್ ಲಾಟ್ ಆಫ್ ಸ್ಟೋರೀಸ್ ಟು ಗೋ ವಿತ್. ಅವರು when I requested him to come on the panel, he gladly agreed. Thank you Shashi for making it happen. ಯಾಕೆಂದರೆ ಒಂದು ನಾವು ಇಮೇಜ್ ಮಾಡಬೇಕಾದ್ರೆ ಇಟ್ ಇಸ್ ಎ ಕಾಂಪೋಸಿಟ್ ಆಫ್ ಡೈರೆಕ್ಟರ್ದ ವಿಜುವಲೈಸೇಷನ್ ಇರುತ್ತೆ. ಅದನ್ನ ಸಾಕಾರ ಮಾಡೋದಕ್ಕೆ ಸಿನಿಮಾಟೋಗ್ರಾಫರ್ ಅಷ್ಟೇ ಇಂಪಾರ್ಟೆಂಟ್ ಆಗಿ ಆರ್ಟ್ ಡೈರೆಕ್ಟ್ರು ಕೆಲಸ ಮಾಡ್ತಿರ್ತಾನೆ ಜೊತೆಗೆ. ಅದ್ರ ಜೊತೆಗೆ ಕಾಸ್ಟ್ಯೂಮ್ ಡಿಸೈನರು ವರ್ಕ್ ಮಾಡ್ತಿರ್ತಾರೆ. ಹೀಗೆ ಇವರೆಲ್ಲರ ಒಟ್ಟು ನಾವು ಕಾಣೋ ದೃಶ್ಯ ಏನಿರುತ್ತೆ ಅದಾಗುತ್ತೆ. ಹಾಗೆ ಇದೆಲ್ಲದಕ್ಕೂ ಯಾವ ಥರ ಇದನ್ನ ರಿಯಲೈಸ್ ಮಾಡ್ಕೊಂಡ್ರು, ಇದನ್ನ ತಿಳ್ಕೊಬೇಕಾದ್ರೆ ಇವರೆಲ್ಲರ ಜೊತೆನೂ ನಾವು ಮಾತಾಡಬೇಕಾಗುತ್ತೆ. ಆ ಕಾರಣಕ್ಕೆ ಈ ಎಲ್ಲ ಮಹನೀಯರು ಇಲ್ಲಿದ್ದಾರೆ. ಮತ್ತು ಮಾಡ್ರೇಟ್ ಮಾಡೋದಕ್ಕೆ ನಾನು ಶೇಷಾದ್ರಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಶೇಷಾದ್ರಿ ಅವರು ಇಸ್ ಗಾಟ್ ಎ ಫಿನಾಮಿನಲ್ ಟ್ರ್ಯಾಕ್ ರೆಕಾರ್ಡ್. 8 ನ್ಯಾಷನಲ್ ಅವಾರ್ಡು ಬ್ಯಾಕ್ ಟು ಬ್ಯಾಕ್, ಅದು ಅನ್ಪ್ಯಾರಲೈಡ್ ಇದುವರೆಗೆ ಇನ್ ದ ಹಿಸ್ಟ್ರಿ ಆಫ್ ನ್ಯಾಷನಲ್ ಅವಾರ್ಡ್ಸ್. ಅವರು ಸಿನಿಮಾನ ಅರ್ಥ ಮಾಡ್ಕೊಳ್ಳೋ ರೀತಿ ಮತ್ತು ಅದನ್ನ ಅವರ ಫಿಲ್ಮ್ಸ್ ದೇ ಬಿಕಮ್ ಪಾರ್ಟ್ ಆಫ್ ದ ಕಲ್ಚರಲ್ ಕಾನ್ಷಿಯಸ್ನೆಸ್ ಆಫ್ ದ ಸೊಸೈಟಿ. ಆ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಫಿಲ್ಮ್ ಮೇಕರ್ ಆಗಿ ಅವರು ರೂಪುಗೊಂಡಿದ್ದಾರೆ. ಥ್ಯಾಂಕ್ ಯು ಮಿಸ್ಟರ್ ಶೇಷಾದ್ರಿ ಫಾರ್ ಅಗ್ರಿಂಗ್ ಟು ಮಾಡ್ರೇಟ್. ಆ್ಯಂಡ್ ಮಿಸ್ಟರ್ ಅದ್ವೈತ, ನಾನು ಆಗಲೇ ಹೇಳಿದಾಗೆ ಹಿ ಇಸ್ ದ ಯಂಗ್ ಸಿನಿಮಾಟೋಗ್ರಾಫರ್ ಫ್ರಮ್ LV ಪ್ರಸಾದ್ ಅಕಾಡೆಮಿ ಆ್ಯಂಡ್ ಹಿ ಇಸ್ ಎ ಗೋಲ್ಡ್ ಮೆಡಲಿಸ್ಟ್. ನಮ್ಮಲ್ಲಿ ಇಷ್ಟು ಜನದಲ್ಲಿ ಕ್ಯಾಮ್ರಾ ಇಂಗ್ಲಿಷ್ ಫೆಸ್ಟಿವಲ್ಗೆ ಹೋಗಿ ಬಂದಿರೋ ಏಕೈಕ ಸಿನಿಮಾಟೋಗ್ರಾಫರ್ ಅಷ್ಟೇ, ಆಯಿತಾ. ಸೊ he has recently done a film called Saptasagarada Chelo, which is playing both part A and part B is playing in this festival. Thank you Advaita for agreeing to moderate. ಅವರು ಟೆಕ್ನಿಕಲ್ ಕ್ವೆಶನ್ಸ್ನ ಅದ್ವೈತ ಮಾಡರೇಟ್ ಮಾಡ್ತಾರೆ, ಈಸ್ಥೆಟಿಕ್ ಕ್ವೆಶನ್ಸ್ನ ಶೇಷಾದ್ರಿ ಅವ್ರ ಕಡೆಯಿಂದ ಮಾಡರೇಟ್ ಮಾಡ್ತೀವಿ. ಆ್ಯಂಡ್ ಬಿಫೋರ್ ವಿ ಸ್ಟಾರ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮಿಸ್ಟರ್ ಅರವಿಂದ್ ಕುಪ್ಲಿಕರ್. ದಯವಿಟ್ಟು ಸರ್ ಎದ್ದು ನಿಂತ್ಕೊಂಡ್ಬಿಟ್ರೆ ಎಲ್ಲರೂ ನೋಡ್ಬೋದು. A very young filmmaker. I am sure that you are going to see his next film in the next year's festival here. ಈ ವರ್ಷನೇ ಆಗಬೇಕಾಗಿತ್ತು, for whatever reason it did not happen. He is one of our very young talents, very wonderful filmmaker. He made a small trailer of 6 minutes of Dvipa. ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು ರಾತ್ರಿ ಎಲ್ಲ ಕೂತ್ಕೊಂಡು ಎಡಿಟ್ ಮಾಡಿ ಇದೊಂದು 6 minutes ವರ್ಷನ್ ಮಾಡಿ ನಿಂತ್ಕೊಟ್ರು. ಥ್ಯಾಂಕ್ ಯು ಅರವಿಂದ್ ಫಾರ್ ಮೇಕಿಂಗ್ ಇಟ್ ಹ್ಯಾಪನ್. ದಯವಿಟ್ಟು ಪ್ಲೀಸ್. ಇದಿಷ್ಟರ ನಡುವೆ ಯಾಕೆ ಈ ಸೆಷನ್ ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದರೆ, ಅದಕ್ಕೆ ನಾವು ವಿಜುವಲ್ ಇವತ್ತು ಬೆಳಗ್ಗೆ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಇತ್ತು. ವಿದ್ಯಾ ಅವರು ಇಲ್ಲೇ ಇದ್ದರು. ಆ್ಯಂಡ್
ಮನು ಚಕ್ರವರ್ತಿಯಿಂದ ಹಿಡಿದು ವಿದ್ಯಾ ಅವ್ರಿಗೆ ಮಾತಾಡಿದ್ದು, ದೇ ಆಲ್ ಸೆಡ್ ಇಟ್ ಈಸ್ ಈಸಿಯರ್ ಟು ಆಕ್ಸೆಸ್ ಇಮೇಜ್ ಟುಡೇ ರಾದರ್ ದ್ಯಾನ್ ದ ವರ್ಡ್ ಅಂತ ಹೇಳಿ. ದಟ್ ಸೌಂಡೆಡ್ ವೆರಿ ಇಂಟ್ರೆಸ್ಟಿಂಗ್ ಟು ವಿ ಆ್ಯಕ್ಚುಲಿ. ವಿ ಆಲ್ವೇಸ್ ಥಾಟ್ ಇಟ್ ಈಸ್ ಈಸಿಯರ್ ಟು ಆಕ್ಸೆಸ್ ದ ಟೆಕ್ಸ್ಟ್ ದ್ಯಾನ್ ದ ಇಮೇಜ್. ಹಾಗಾಗಿ ಇಮೇಜ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಥರದೊಂದು ಸಂವಹನ ಬೇಕೇ ಬೇಕು ಅಂತ. ಇದನ್ನೇ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು 1922ನೇ ಇಸ್ವಿಲಿ ಒಂದು ಲೆಕ್ಚರ್ ಕೊಡ್ತಾ ಸೆಂಟ್ರಲ್ ಕಾಲೇಜಲ್ಲಿ ಹೇಳಿದರು, ಭಾಷೆ ನಾವು ಮಾತಾಡೋದು ದಿನ, ಅದರಿಂದ ಭಾಷೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ, ಸಾಹಿತ್ಯ ಸುಲಭವಾಗಿ ಅರ್ಥ ಆಗುತ್ತೆ. ಆದರೆ ಇಮೇಜ್ ಅನ್ನೋದು ಇದೆಯಲ್ಲ, ಬಿಂಬ ಅನ್ನೋದು, ಅದು ಚರ್ಯೆಯ ಮೂಲಕ ಸಂವಹನ ನಡೆಸ್ತಾ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬರೀ ಪ್ರತಿಭೆ ಇದ್ದರೆ ಅಷ್ಟೇ ಸಾಲದು, ಶಿಕ್ಷಣವೂ ಬೇಕು ಅಂತ ಹೇಳಿ. ಐ ಟೋಟ್ಲಿ ಅಗ್ರೀಡ್ ವಿತ್ ಹಿಮ್ ಆ್ಯಂಡ್ ದಟ್ ಪರ್ಸ್ಪೆಕ್ಟಿವ್. And then we started this kind of interacting these educational sessions. I think Vidya Shankar, we can elaborate on this point later. Why you are saying it is easier to access the image today, no question is that is a very wonderful point to start with. With all these inputs, now I request the Mr. Banu, one nimsha, Mr. Banu Prakash, bani. Alil bani. Banu banri. Alil bani, one nimsha. Audience target. Mr. Banu Prakash has been coordinating this entire exercise right from day one. For last 2 months, every day in and out, he has been working on it. He has made it happen. Thank you. Not only one session, sir, all the sessions he's not. Okay. ಇದು flowers ಎಲ್ಲ ಕೊಡಬೇಕಾಗುತ್ತೆ ಎಲ್ಲ sessions ಪರವಾಗಿ. Thank you. all the events he is responsible. It's a wonderful team of volunteers who have worked to make this festival such a grand success. ಇದೆಲ್ಲದಕ್ಕೆ ಒಂದು ಕಲಶ ಇಟ್ಟಾಗೆ ಐಸಿಂಗ್ ಆನ್ ದ ಕೇಕ್ ಅಂತ ನಾನು ಹೇಳ್ಬೋದಾದ್ರೆ, ಲಾಸ್ಟ್ 3 days ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳು ದೇ ಹ್ಯಾವ್ ಸೀನ್ ಹೌಸ್ಫುಲ್ ಅಟೆಂಡೆನ್ಸ್. ದಟ್ ಗೋಸ್ ಟು ಪ್ರೂವ್ ದಟ್ ಆರ್ಟ್ ಸಿನಿಮಾ, ದ ಹಿಂದಿ ಸಿನಿಮಾ ಆಫ್ ಕನ್ನಡ ಇಸ್ ಥ್ರೈವಿಂಗ್. ಯಾಕೆ ನಾವು ಒಂದು ಪೆಸಿಮಿಸ್ಟಿಕ್ ವ್ಯೂ ಪಾಯಿಂಟ್ ಇಟ್ಕೊಂಡು ಹೋಗ್ತಾ ಇದೀವಿ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಲಾಸ್ಟ್ 3 shows ಹ್ಯಾವ್ ಬಿನ್ ಹೌಸ್ಫುಲ್ ಸರ್. ಐ ಡೋಂಟ್ ನೋ ಇಫ್ ಯು ಹ್ಯಾವ್ ನೋಟಿಸ್ ದಟ್. ಆಲ್ ಯಂಗ್ ಫಿಲ್ಮ್ ಮೇಕರ್ಸ್. ಮಿಥ್ಯಾ ಅಂತ ಒಂದು ಫಿಲ್ಮ್ ಇತ್ತು, ಮತ್ತು ಅಬ್ರೆಕೆಡಾಬ್ರಾ ಅಂತಂದಿತ್ತು, ಮತ್ತು ಶಿವಮ್ಮ ಆಯಿತು. 3 ಶೋ ಹೌಸ್ಫುಲ್ ಆಗಿ ಜನ ಜಗಳ ಆಡ್ತಾ ಇದ್ದಾರೆ ಆಚೆ ಕಡೆ, ನಂಗೆ ಜಾಗ ಇಲ್ಲ ಅಂತ. ಭಾಳ ಖುಷಿ ಆಯಿತು. ಇಂಥದ್ದು ಇಸ್ ಎ ವೆರಿ ಎನ್ಕರೇಜಿಂಗ್ ಫಿನಾಮಿನಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಟ್ ಸಚ್ ಎ ಗುಡ್ ಸೆಲೆಕ್ಷನ್ ಅಂಡ್ ಮೇಕಿಂಗ್ ಇಟ್ ಹ್ಯಾಪನ್. ಥ್ಯಾಂಕ್ ಯು. ಎಸ್. Now we will just see the trailer which has been cut off Deepa, just as an introduction. It is not the main thing. ಅದಾದಮೇಲೆ now I leave the panel to Mr. Sheshadri to initiate the discussion. Thank you, sir. ದಯವಿಟ್ಟು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ದಯವಿಟ್ಟು ಇದು ಪಿಕ್ಚರ್ ಕ್ವಾಲಿಟಿನ ಅಲ್ಟಿಮೇಟ್ ಅಂತ ತಗೋಬಿಡಿ. ವಿ ಹ್ಯಾವ್ ಡ್ರಾನ್ ಇಟ್ ಫ್ರಮ್ ದ ಯೂಟ್ಯೂಬ್ ಬಿಕಾಸ್ ದಟ್ ವಾಸ್ ದ ಓನ್ಲಿ ಥಿಂಗ್ ಅವೈಲಬಲ್. ಆ್ಯಂಡ್ ಇನ್ ದಿಸ್ ಕಾಂಟೆಕ್ಸ್ಟ್ ಐ ವಾಂಟ್ ಟು ಬ್ರಿಂಗ್ ಟು ದ ನೋಟಿಸ್ ಆಫ್ ಮಿಸ್ಟರ್ ಗಿರೀಶ್ ಕಸ್ರೋಳಿ. ಸರ್, LVP ಹ್ಯಾಸ್ ಕೈಂಡ್ ಆಫ್ ಅಗ್ರೀಡ್ ಟು ರಿಲೀಸ್ ದ ನೆಗೆಟಿವ್ ಆಫ್ ದೀಪ. ದಯವಿಟ್ಟು ನೀವು ಒಂದು ಲೆಟರ್ ಕೊಟ್ಟರೆ ಪ್ರೊಡ್ಯೂಸರ್ ಕಡೆಯಿಂದ ವಿಲ್ ಮೇಕ್ ಇಟ್ ಹ್ಯಾಪನ್. ಎಸ್. ಸೊ ದಯವಿಟ್ಟು ಅದನ್ನ ನೀವು ಮಾಡಿಕೊಂಡ್ರೆ ಐ ಥಿಂಕ್ ಫಾರ್ ದ ಫ್ಯೂಚರ್ ಜನರೇಷನ್ಸ್ ವಿ ಕ್ಯಾನ್ ರೆಸ್ಟೋರ್ ಎ ಗುಡ್ ಪ್ರಿಂಟ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಟ್ ಟು ಮೈ ಮೈಂಡ್. ಒಂದು ಅದ್ಭುತವಾದ ಒಂದು ವಿಷಯ ಇದೆ. ಐ ವಾಂಟ್ ಟು ಶೇರ್ ದ ಜಾಯ್ ಆಫ್ ಇಟ್. ಮಾರ್ಟಿನ್ ಸ್ಕಾರ್ಸೆಸಿ ಹೆಸರು ಕೇಳಿದ್ದೀರಾ ಎಲ್ಲ ನೀವು ಅಲ್ವಾ? ಮಾರ್ಟಿನ್ ಸ್ಕಾರ್ಸೆಸಿ ಒಂದು ಫೌಂಡೇಶನ್ ಇದೆ, ವರ್ಲ್ಡ್ ಸಿನಿಮಾ ಫೌಂಡೇಶನ್ ಅಂತ ಹೇಳಿ. ಆ ವರ್ಲ್ಡ್ ಸಿನಿಮಾ ಫೌಂಡೇಶನ್ ಅವರು ಗಿರೀಶ್ ಕಾಸರವಳ್ಳಿ ಅವರು ಮಾಡಿದ ಮೊದಲನೇ ಸಿನಿಮಾ ಘಟಶ್ರಾದ್ದ ಇದೆಯಲ್ಲ, ಅದರ ಡಿಜಿಟಲ್ ರೆಸ್ಟೋರೇಷನ್ನ ಕೈಗೆ ತೊಗೊಂಡಿದ್ದಾರೆ. It's a great honor. It's the first Kannada film to get this honor and is the only 4th Indian film to be recognized. So, ಭಾಳ ದೊಡ್ಡ ಅಂದರೆ ನಮ್ಮ ಕನ್ನಡ ಸಿನಿಮಾ ಗ್ಲೋಬಲ್ ಲೆವೆಲಲ್ಲಿ ಎಷ್ಟು ಸದ್ದು ಮಾಡ್ತಾ ಇದೆ, ಎಷ್ಟು ರೆಲೆವೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ನನಗೆ ಒಂದು ಅವಕಾಶ ಇದೆ. ವಿಶಿಂಗ್ ವೆರಿ ಬೆಸ್ಟ್ ಟು ಗಿರೀಶ್ ಕಾಸರವಳ್ಳಿ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಡಿಜಿಟಲಿ ರೆಸ್ಟೋರ್ಡ್ ಘಟಶ್ರಾದ್ದ ಒನ್ಸ್ ಅಗೇನ್ ಇನ್ ಇಟ್ಸ್ ಪ್ಯೂರಿಟಿ ಆ್ಯಂಡ್ ಪ್ರಿಸ್ಟೈನ್ನೆಸ್. ಈಗ ನೋಡೋಣ ಇದು ದ್ವೀಪದ ಒಂದು 6 ನಿಮಿಷದ ಒಂದು ಕ್ಲಿಪ್ನ. ಆಫ್ಟರ್ ದಟ್ ವಿಲ್ ಸ್ಟಾರ್ಟ್ ದ ಡಿಸ್ಕಷನ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಒನ್ಸ್ ಅಗೇನ್. ಎಂಜಾಯ್ ದ ಶೋ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್. ವಿ ಗಾಟ್ 2 hours ವಿತ್ ಅಸ್. ಆರಾಮಾಗಿ ಏನೇನು ಪ್ರಶ್ನೆ ಬೇಕಾದ್ರೂ ಕೇಳಿ. ದಿಸ್ ಇಸ್ ಎ ಪ್ರೋಸೆಸ್ ಟು ಲರ್ನ್. All the lights switch up.